ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿಯಾಗಿರ್ತಕ್ಕಂಥ ಒಂದು ಪ್ರೋಟೀನ್ ಪೌಡ್ರನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳುಗಳು ಸಾಮಾನ್ಯವಾಗಿ ಬರೀ ಹಾಲು ಕೊಟ್ರಂತೂ ಕುಡಿಯೋದೇ ಇಲ್ಲ. ಹಾಗೆಯೇ ದೊಡ್ಡವ್ರಿಗೂ ಕೂಡ ಕೆಲವೊಬ್ಬರಿಗೆ ಹಾಲು ಇಷ್ಟ ಆಗಲ್ಲ. ಹಾಗೆಯೇ ಈ ರೀತಿ ಒಂದು ಪ್ರೋಟೀನ್ ಪೌಡ್ರನ್ನ ಮಾಡಿಕೊಂಡು ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಹಾಲಿನ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶನೂ ಕೂಡ ಸಿಗುತ್ತೆ. ಮಕ್ಕಳುಗಳಿಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಮಕ್ಕಳುಗಳಿಗೆ ಡ್ರೈ ಫ್ರೂಟ್ಸ್ನ ಕೊಡ್ತಾ ಇರ್ತೀವಿ. ಕೆಲವರು ಅದನ್ನು ತಿನ್ನೋದಕ್ಕಿಂತ ಅಲ್ಲಿ ಇಲ್ಲಿ ಬಚ್ಚಿಡೋದೇ ಜಾಸ್ತಿ ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲನೂ ಕೂಡ ಒಂದು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪೌಡ್ರನ್ನ ಮಾಡಿಕೊಂಡು ಹಾಲಿನಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಅವರಿಗೆ ಗೊತ್ತು ಕೂಡ ಆಗೋದಿಲ್ಲ. ದೊಡ್ಡವರು ಕೂಡ ಈ ರೀತಿ ಒಂದು ಪ್ರೋಟೀನ್ ಪೌಡ್ರನ್ನ ಹಾಲಿನಲ್ಲಿ ಹಾಕಿ ಕುಡಿಬೋದು. ಅದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನೋಡೋಣ. ಇದಕ್ಕೆ ನೀವು ಇಷ್ಟೇ ಪ್ರಮಾಣದಲ್ಲಿ ಹಾಕೊಬೇಕು ಅಂತ ಏನಿಲ್ಲ. ನಾನಿಲ್ಲಿ ತೋರಿಸ್ತಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಜೊತೆಗೆ ನೀವು ಬೇರೆ ಡ್ರೈ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು. ನಾನಿಲ್ಲಿ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಈ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದರಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಕಪ್ ಅಳತೆನಲ್ಲಿ ಮಾಡ್ತಾ ಇರೋದ್ರಿಂದ ಒಂದೊಂದು ಕಪ್ ಅಳತೆನಲ್ಲಿ ನಾನು ತೊಗೊಂಡಿದ್ದೀನಿ. ನೋಡಿ, 1 ಕಪ್ ಗೋಡಂಬಿನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡೆ. ಹಾಗೆಯೇ ಬಾದಾಮಿನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬೆಚ್ಚಗಾಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನೋಡಿ, ಬಾದಾಮಿ ಕೂಡ ಹುರ್ಕೊಂಡಾದ್ಮೇಲೆ ಎರಡನ್ನೂ ಕೂಡ ಒಂದು ಪ್ಲೇಟ್ನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡು, ಹಾಗೆಯೇ ನಾನಿಲ್ಲಿ ಮಿಕ್ಕಿರ್ತಕ್ಕಂಥ ಏನಿದೆ ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಮತ್ತು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸು ಹಾಗೆ ಮಕಾನ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಕೆಲವರು ಇದಕ್ಕೆ ತುಪ್ಪನೂ ಕೂಡ ಸೇರಿಸ್ಕೊತಾರೆ. ಆ ರೀತಿ ತುಪ್ಪ ಎಲ್ಲ ಏನು ಹಾಕಬೇಡಿ, ಬರೀ ಡ್ರೈ ಆಗಿ ಮಾತ್ರ ಇದನ್ನು ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಜೊತೆಗೆ ಇದಕ್ಕೆ ಒಂದು 1/4 ಕಪ್ಪಷ್ಟು ಹುರುಗಡ್ಲೆ ಹಾಗೆಯೇ ಸ್ವಲ್ಪ ವಾಲ್ನಟ್ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ನೋಡಿ, ಅದನ್ನು ನಾವು ಫ್ರೈ ಮಾಡ್ತಾ ಇರಬೇಕಾದ್ರೆ ಆ ಸೀಡ್ಸ್ ಏನಿದೆ ಅದು ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈಗೆಲ್ಲನೂ ಕೂಡ ತೆಗೆದಿಟ್ಕೊಂಡು ಒಂದು ಪ್ಲೇಟ್ಗೆ ಆರೋದಕ್ಕೆ ಹಾಕೊಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆಯೇ ಅದೇ ಸ್ಪೂನ್ ಅಳತೆನಲ್ಲಿ ಸ್ವಲ್ಪ ನಾನು ಗಸಗಸೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಒಂದು ಚಿಕ್ಕ ಸ್ಪೂನ್ ಅಳತೆನಲ್ಲಿ ಒಂದು ಸ್ವಲ್ಪ ಗಸಗಸೆನೂ ಕೂಡ ಹಾಕ್ಕೊಂಡು ಈ ಎರಡೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಎಳ್ಳಿನಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಕೂಡ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಆಲ್ರೆಡಿ ನಾನು ಎಲ್ಲನೂ ಕೂಡ ಒಂದು ಪ್ಲೇಟ್ನಲ್ಲಿ ಇದು ತಣ್ಣಗಾಗೋದಕ್ಕೆ ಅಂತ ಹೇಳಿ ಹಾಕಿಟ್ಟಿದ್ದೆ. ಈಗ ಅದ್ರ ಜೊತೆಗೆ ನಾವು ಹುರಿದಿರ್ತಕ್ಕಂಥ ಎಳ್ಳು ಮತ್ತು ಗಸಗಸೆ ಎರಡೂ ಕೂಡ ಸೇರಿಸ್ಕೊಂಡು ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು. ಇದರಲ್ಲಿ ಸ್ವಲ್ಪನೂ ಕೂಡ ಬಿಸಿ ಅಂಶ ಏನೂ ಇರಬಾರ್ದು, ಫುಲ್ಲು ತಣ್ಣಗಾಗಬೇಕು. ಬೇಕಾದರೆ ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ, ಒಂದು 5 ನಿಮಿಷ ಫ್ಯಾನ್ ಕೆಳಗಡೆನಾದರೂ ಇಟ್ಟರೆ ಬೇಗನೆ ಕೂಲ್ ಆಗುತ್ತೆ. ನೋಡಿ, ಈ ರೀತಿ ತಣ್ಣಗಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಜಸ್ಟ್ ಫ್ಲೇವರ್ಗೆ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ವೀಟ್ನೆಸ್ಸಿಗೆ ನಾನಿಲ್ಲಿ ಸ್ವಲ್ಪ ಕಲ್ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಸೇರಿಸೋ ಬದಲು ಕಲ್ಸಕ್ಕರೆ ಹಾಕಿದ್ರೆ ಅದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು. ನೋಡಿ, ಈ ರೀತಿ ಒಂದು ಪೌಡ್ರನ್ನ ಮಾಡಿಟ್ಕೊಬೇಕಾಗುತ್ತೆ. ಇದೇ ಪೌಡ್ರನ್ನ ಸ್ವಲ್ಪ ಇನ್ನೂ ಒಂದು 2ರಿಂದ 3 ರೌಂಡು ಚೆನ್ನಾಗಿ ನಾವು ಮಿಕ್ಸಿನಲ್ಲೇ ನಾವು ಆಡಿಸಿದ್ರೆ ನೋಡಿ, ಈ ರೀತಿ ಒಂದು ಸ್ವಲ್ಪ ಹಿಟ್ಟಾಗುತ್ತೆ. ನೋಡಿ, ಈ ರೀತಿ ಕಲಸೋ ಅದಕ್ಕೆ ನಮಗೆ ಹಿಟ್ಟು ಥರ ಆಗುತ್ತೆ. ಇದನ್ನು ನಾವು ಉಂಡೆ ಕೂಡ ಮಾಡಿಕೊಂಡ್ರೆ ನೋಡಿ, ಈಗ ಪೌಡ್ರನ್ನು ಕೂಡ ಆಗುತ್ತೆ, ಹಾಗೆಯೇ ಡ್ರೈ ಫ್ರೂಟ್ಸ್ ಉಂಡೆ ಕೂಡ ಆಗುತ್ತೆ. ಈ ಪೌಡ್ರನ್ನ 1 ಸ್ಪೂನಷ್ಟು ಬಿಸಿ ಹಾಲು ಜೊತೆ ಮಿಕ್ಸ್ ಮಾಡಿ ಕೂಡ ಕುಡಿಬೋದು. ಹಾಗೆಯೇ ಈ ಡ್ರೈ ಫ್ರೂಟ್ಸ್ ಉಂಡೆನೂ ಕೂಡ ಹಾಗೆಯೇ ತಿನ್ಬೋದು. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.